ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. Happy birthday, happy birthday to you. Happy birthday to you. ಸಾಧನ ಚಿಕ್ಕಿ, ನಿಮ್ ಬರ್ಡೇ ನೀವು ಫಸ್ಟ್ ಕೇಕ್ ತಿನ್ಬೇಕು. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಚಿಕ್ಕಿ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಕ್ಯೂಟ್ ಅಕ್ಕ. ನನಗೆ ಯಾಕಮ್ಮ, ಮೊದಲು ಅನಿಕ್ ತಿನ್ಸು. ನಂಗಿದ್ ಬೇಡ. ಯಾಕನಿ? ನಂಗೆ ಈ ಕೇಕ್ ನೋಡಿದ್ರೆ ತಿನ್ನಕ್ಕೆ ಮನ್ಸ್ ಬರ್ತಾ ಇಲ್ಲ. ಈ ಮನೇಲಿ ಯಾವಾಗ್ಲೂ ಶುಗರ್ಲೆಸ್ ಕೇಕ್ ತರೋದು. ನಂಗೊಂಚೂರು ಇಷ್ಟ ಇಲ್ಲ. ಅನಿಕೇತ್, ಇವತ್ತು ಒಂದೇ ದಿವಸ ಕಣೋ ನಾನು ನಿಮ್ಮ ಮನೆಯಲ್ಲಿರೋದು. ಇನ್ ಮುಂದೆಯಿಂದ ನೀನು ಶುಗರ್ ಇರೋ ಕೇಕೆ ತಿನ್ಬೋದು. ನನ್ಗೇನು ಬೇಡ. ನಿಪುಟ, ಇದ್ರಲ್ಲೂ ಸ್ವೀಟ್ ಇರ್ಬೇಕಂದ ತಿನ್ಬೋದು. ನನಗ್ ಬೇಡ. ಅನಿ, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ಮನೆ ಅಂದಮೇಲೆ ಸಣ್ಣ ಪುಟ್ಟ ತೊಂದರೆಗಳಿದ್ದೇ ಇರ್ತವೆ. ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡ್ರೇನೆ ಮನೆ ಅಂತ ಅನಿಸ್ಕೊಳ್ಳೋದು. ಡೋಂಟ್ ವರಿ. ಸಿಪುಟ ಬಾಯ್ಲಿ, ನೀನೇನು ಬೇಜಾರು ಮಾಡ್ಕೋಬೇಡ. ನಾನು ನೀನು ಸೇರ್ಕೊಂಡು ಅನಿಪುಟಾಗೆ ಕೇಕ್ ತಿನ್ಸೋಣ. ಓಕೆ, ಬಾ. ನೀನೇ ಕೇಕ್ ಕೊಡು ಅಂತ ಅವನ್ಗೆ. ಸೀತಾ, ಥ್ಯಾಂಕ್ ಯು ಸೋ ಮಚ್. ಈ ವರ್ಷ ನನ್ನ ಬರ್ಡೇನ ತುಂಬ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿದೆ. ಚಿಕ್ಕಿ, ಯಾಕೆ ಅಳ್ತಾ ಇದ್ದೀರಾ? ಇವತ್ತು ತುಂಬ ಖುಷಿ ಆಗ್ತಿದೆ ಸೀತಾ. ನನ್ನ ಬರ್ಡೇನ ಫಾರ್ಮ್ ಹೌಸಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ. ನಾನು ಚಿಕ್ಕ ವಯಸ್ಸಿಂದ ಜೀನ್ಸ್ ಹಾಕ್ಕೊಳ್ಬೇಕು ಅನ್ನೋ ಆಸೆನ ಮಾವ ಏನ್ ಮುಂದೆ ಮುಜುಗರ ಇಲ್ದಿರ ನೆರವೇರಿಸಿದ್ರಿ. ಇದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಚಿಕ್ಕಿ, ನೀವು ಇವತ್ತು ಮಾತ್ರ ಅಲ್ಲ, ಪ್ರತಿದಿನ ಹೀಗೆ ಯಾವಾಗಲೂ ಖುಷಿಯಾಗಿರ್ಬೇಕು. ನನ್ನ ಈ ಖುಷಿಗೆ ಆಯುಸ್ ಕಡಿಮೆನೇನೋ ಅಂತ ಅನ್ನಿಸ್ತಾ ಇದೆ ಸೀತಾ. ನನಗೆಲ್ಲ ಇದ್ದು ಏನೂ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ. ಅಕ್ಕ ಇದ್ರು ನಮ್ಮಿಬ್ರು ಮಧ್ಯೆ ಅಂತರ ಇದೆ. ಜೊತೆಲಿರ್ಬೇಕಾಗಿರೋ ಗಂಡ ದೂರ ಇದ್ದಾರೆ. ಆದರೆ ಈಗ ನನ್ಗೆ ಆ ಯೋಚನೆ ಇಲ್ಲ. ನನ್ನ ಜೊತೆ ನನ್ನ ಸೀತಾ ಇದ್ದಾಳೆ, ಅಷ್ಟೇ ಸಾಕು. ಈ ಸಲ ಹಬ್ಬಕ್ಕೆ ಸಿಹಿನೂ ಸೀತಾ ಇಲ್ದಲೆ ಸಪ್ಪೆ ಅನ್ನಿಸ್ತಾ ಇದೆ ಅಲ್ವಾ ಶಾಂತಮ್ಮ? ಹೌದು ರೀ ಗೌರಮ್ಮ. ಆದ್ರೆ ಸೀತರ ಮನೆಯಲ್ಲಿ ಹಬ್ಬ ಜೋರಾಗೇ ಇರ್ಬೋದು. ಏಕೆಂದ್ರೆ ದೇಸಾಯಿ ಮನೆ ಅಲ್ವಾ, ಡಾಮ್ ಡೂಮಾಗೇ ಇರುತ್ತೆ. ಅವರು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಸಿಹಿ ಸಂಭ್ರಮ ನೋಡಕ್ಕೆ ಚಂದ. ಸಂಜೆ ಬರ್ತಾರ ಕುಂಕುಮಕ್ಕೆ? ಇಲ್ಲ ರೀ, ಅವ್ರ ಮನೇಲೂ ಪೂಜೆ ಇರುತ್ತೆ ಅಲ್ವಾ. ಅವ್ರ ಮನೆಗೂ ಬರೋ ಹೆಂಗಸರು ಹೋಗೋರು ಎಲ್ಲರೂ ಜಾಸ್ತಿ ಇರ್ತಾರೆ. ಅವ್ರ ಪೂಜೆಗೆ ಇಲ್ಲಿ ಬಂದ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ. ಸಿಹಿನಾದ್ರೂ ಕಳಿಸ್ಕೊಡಿ ಅಂತ ಕೇಳಬೇಕಾಗಿತ್ತು. ಅವಳಾದ್ರೂ ಬಂದು ಎಲ್ಲ ನೋಡ್ಕೊಂಡು ಹೋಗ್ತಿದ್ಲಲ್ಲ. ಸಿಹಿನು ಸೀತಾ ಇಬ್ರು ಗಡಿಬಿಡಿಲಿದ್ದಾರೆ. ಸಿಹಿನ ಯಾವುದೋ ದೂರದ ದೊಡ್ಡ ಸ್ಕೂಲಿಗೆ ಸೇರಿಸ್ತಾ ಇದ್ದಾರೆ. ಹೌದಾ? ಹ್ಞೂ ರೀ, ಇಲ್ಲೇ ಪಕ್ಕದಲ್ಲಿ ಸ್ಕೂಲ್ ಇದ್ದಾಗ ಅವಳನ್ನ ಆಗ ಈಗ ನೋಡ್ತೀವಿ ಅನ್ನೋ ಸಮಾಧಾನ ಆದ್ರೂ ಇತ್ತು. ಈಗ ಅದೆಲ್ಲೋ ದೂರ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸಿದಾರಂತೆ. ಅಜ್ಜಿ, ಸಿಹಿನ ದೂರದ ಸ್ಕೂಲಿಗೆ ಸೇರಿಸಿದಾರಾ? ಹಾಗಾದ್ರೆ ಅದು ನಿಜನಾ? ಏನದು ನಿಜ? ಇವತ್ತಲ್ಲ ನಾಳೆ ಆ ಸೀತಾ ಮನೆಯಿಂದ ಆಚೆ ಹೋಗ್ತಾಳೆ. ನಿಮ್ಗಳಿಂದ ಏನು ತಪ್ಪೋದಿಲ್ಲ. ಅದು ಏನಿಲ್ಲ, ನೀವು ಅರ್ಶಿನ ಕುಂಕುಮ ಕೊಡಿ. ನಮ್ಮ ಯಜಮಾನ್ರು ಬಂದಿದ್ದಾರೆ, ಕರ್ಕೊಂಡು ಬರ್ತೀನಿ.
ಹೇಳಿದ್ ನಿಜ ಅನ್ಸುತ್ತೆ. ಏನು? ಅದೇ ಮಗುನ ದೂರದ ಶಾಲೆಗೆ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ಅದು ಇಲ್ಲಿ ಶಾಲೆಗಳಿಗೆ ಬರ ಇದೆಯಾ ಹಾಗಂತ ಅಜ್ಜಿ ಬಡಬಡಿಸ್ತಾ ಇತ್ತು ರೀ. ಅವ್ನು ಹೇಳಿದ್ ನಿಜ ರೀ. ಮೊದ್ಲು ಮಗುನ ಕಳಿಸ್ತಾರೆ, ಆಮೇಲೆ ಸೀತನ ಕಳಿಸ್ತಾರೆ. ಅದ್ ನಿಜ ಅನ್ನೋದಾದ್ರೆ ನಮ್ಮ ಮನೆ ಮಗುನ ಅವ್ರು ಯಾಕೆ ಮದುವೆ ಆಗ್ಬೇಕಾಗಿತ್ತು? ನನಗೇನ್ ಗೊತ್ತು ಬದ್ನೆಕಾಯಿ, ಈ ದೊಡ್ಡವ್ರ ಲೆಕ್ಕಾಚಾರ ಎಲ್ಲ ನಮಗ್ ಬೇಕಾಗಿಲ್ಲ. ಇಲ್ಲಿ ಕೇಳಿ, ಸೀತಾ ಅಲ್ಲಿರೋವಷ್ಟು ದಿನ ನಮಗ್ ಬೇಕಾಗಿದ್ದನ್ನ ನಾವು ದಕ್ಕಿಸ್ಕೋಬೇಕು ಅಷ್ಟೇ. ಹಾ, ತಕ್ಕಿಸ್ಕೋಬೇಕು. ನಮಗ್ ಬರಬೇಕಾಗಿರೋದು ಯಾವುದನ್ನು ನಾವು ಬಿಡಬಾರ್ದು. ಓ ರಾಮ, ಬರ ಕೂತ್ಕೊಳ್ಳ. ಈಗ ಮಗುದು ಸ್ಕೂಲಿನ ವ್ಯವಸ್ಥೆ ಎಲ್ಲ ಆಯ್ತಲ್ಲ, ಅವಳು ಕರ್ಕೊಂಡು ಹೋಗೋದು ಯಾವಾಗ ನೀವು? ಸದ್ಯಕ್ಕೆಲ್ಲ ಸೆಟ್ ಆಗಿದೆ ತಾತ. ಇನ್ನೇನು ಪೂಜೆ ಮುಗಿತಿದ್ದಂಗೆ ಹೊರಡೋದೆ. ಒಳ್ಳೇದಪ್ಪ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಇದೆ ಕಣ. ಎಂತದ್ದು? ಅವಳನ್ನ ನೀವು ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟ ಮೇಲೆ ಎಲ್ಲೆಲ್ಲಿ ಓಡಾಡ್ತೀರಾ ಅಂತ. ಅಂದರೆ ನೀವು ಈ ಎಲ್ಲ ಜವಾಬ್ದಾರಿನೂ ಕಡಿಮೆ ಮಾಡಿಕೊಂಡು ಜೊತೆಯಾಗಿ ಓಡಾಡ್ಕೊಂಡು ಬನ್ನಿ ಅಂತ. ನೀವಿಬ್ಬರು ತಾವು ಹೋಗಿ ಬನ್ನಿ ಅಂತಿದ್ದೀರಲ್ಲ, ಆ ಕಾಯಿಲೆ ವಾಸಿ ಆಗ್ಬೋದೇನೋ. ಅದನ್ನ ಕಾಯಿಲೆ ಅಂತ ಯಾಕೆ ಹೇಳ್ತಾ ಇದ್ದೀರಾ ತಾತ? ವಿ ಆರ್ ಕಂಫರ್ಟಬಲ್ ವಿತ್ ದ್ಯಾಟ್. ಸೋಮ್ನಿರಪ್ಪ, ಹಳೆಯ ಕಾಲದವ್ರ ಥರ ಮಾತಾಡಬೇಡ. ಈ ನೀವು ತಾವು ಅನ್ನೋದನ್ನೆಲ್ಲ ಹೊರಗಡೆ ಇಟ್ಕೋಬೇಕು. ನೀನು ನಾನು ಅಂತ ಹೇಳು, ಅದರಲ್ಲಿರೋ ಸುಖನೇ ಬೇರೆ ಕೊಡು. ಭಾಳ ಚೆನ್ನಾಗಿರ್ತದೆ. ಅದರಿಂದ ನಮ್ಮ ಅಂತರ ದೂರ ಆಗುತ್ತೆ. ತಾತ, ಇದು ಯಾವ ತರ ಕ್ಯಾಲ್ಕುಲೇಷನ್ ಅಂತ ನಂಗೆ ಗೊತ್ತಾಗ್ತಿಲ್ಲ. ಇಟ್ಸ್ ಮ್ಯೂಚುವಲ್ ರೆಸ್ಪೆಕ್ಟ್. ಹಾಗಂತ ಒಂದೊಂದ್ಸಲ ಪ್ರೀತಿ ಜಾಸ್ತಿ ಆಗ್ಬಿಡುತ್ತೆ, ಕಡಿಮೆ ಆಗ್ಬಿಡುತ್ತೆ ಅಂತ ಯಾಕೆ ಅನ್ಕೋಬೇಕು? ಡೆಫಿನೇಷನ್ ಆಫ್ ಲವ್ ಇಸ್ ಡಿಫ್ರೆಂಟ್ ಫಾರ್ ಎವ್ರಿ ಇಂಡಿವಿಜುವಲ್. ಓಹೋ, ದೊಡ್ಡದಾಗಿ ಡೆಫಿನೇಷನ್ ಹೇಳಕ್ ಬಂದ್ಬಿಟ್ಯಾ ನನಗೆ? ನಾನು ಮುಂದೆ ಹುಟ್ಟಿದವ್ ನೀನು, ಚೆಡ್ಡೆ ಹಾಕೋದ್ ಕಲ್ಸಿದ್ ನಾನು. ನನಗೆ ಬುದ್ಧಿ ಹೇಳಕ್ ಬಂದ ನೀನು? ನನ್ನನ್ನ ನೀನು ಗೊಡ್ಡ ಮುದುಕ ಅನ್ಕೊಂಡ್ರು ಪರವಾಗಿಲ್ಲ. ನಾನು ಉಪ್ಪು ತಿಂದಷ್ಟು ನೀನು ಅನ್ನ ತಿಂದಿಲ್ಲ ಕಣೋ. ಮುಖ ನೋಡ್ತಿದ್ದಂಗೆ ಹೇಳಬಲ್ಲೆ, ಗಂಡ ಹೆಂಡತಿ ಎಷ್ಟು ಹತ್ರ ಇದ್ದೀರಾ, ಎಷ್ಟು ದೂರವಾಗಿದ್ದೀರಾ ಅಂತ. ಸ್ನೇಹ, ಗೌರವ, ವಿಶ್ವಾಸ ಬೇಕು, ಅದು ಮುಖ್ಯನೇ. ಆದರೆ ಅದು ಸಂಸಾರ ಅಲ್ಲ. ದಿಸ್ ಈಸ್ ಟೂ ಮಚ್. ಇಷ್ಟೊಂದು ನನ್ನ ಕೈಯಲ್ಲಿ ಹೇಳ್ಸ್ಕೋಬಾರ್ದಪ್ಪ ನೀವಿಬ್ರು. ನನ್ನ ಜೀವ ಇಷ್ಟು ದಿವಸ ಇರೋದೇ ಹೆಚ್ಚು ಕಣೋ. ನಾನು ಈ ಕೈನಲ್ಲಿ ನನ್ನ ಮರಿ ಮಗುನ ಎತ್ತಿ ಮುದ್ದಾಡಿಸುವಂತ ಕನಸಿದೆಯಲ್ಲ ನನಗೆ, ಅದು ನಾನು ಸಾಗಬೇಕು ಅಷ್ಟೇ ಕಣೋ. ಎಲ್ಲರೂ ಪೂಜೆ ಕಾಯ್ತಾ ಇದ್ದಾರೆ, ಬರ್ಬೇಕಂತೆ. ಹೌದಾ ಪುಟ್ಟೆ? ಹೇಳಿ ಕಳ್ಸಿದ್ರ? ಬರ್ತೀನಿ ನೋಡಿ. ಇವಳೇ ನಿಮ್ಮ ಮರಿ ಮೊಮ್ಮಗಳು? ನನಗೆ ಗೊತ್ತಿದೆ, ಅವಳೇ ನನ್ನ ಮರಿ ಮೊಮ್ಮಗಳು. ಆದರೆ ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಹೆಣ್ಮಕ್ಳನ್ನ ಜಾಸ್ತಿ ಕಾಯಿಸ್ಬಾರ್ದು. ಇದಳು ನೋಡಿ, ಹೋಗೋಣ ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.